ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ CRPC 1973 ಒಳಗಡೆ 313 ಸ್ಟೇಟ್ಮೆಂಟ್, 313 ಸ್ಟೇಟ್ಮೆಂಟ್ ಅಂತೇಳಿ ಹೇಳ್ತಾರೆ. ಏನಿದು 313 ಸ್ಟೇಟ್ಮೆಂಟು? ಸೊ ಕಕ್ಷಿಕಾರರಿಗಂತೂ ಗೊತ್ತೇ ಆಗೋದಿಲ್ಲ 313 ಸ್ಟೇಟ್ಮೆಂಟ್ ಅಂದರೆ ಏನು ಅಂತೇಳಿ. ಇನ್ನು ನಾವೆಷ್ಟೋ ಲಾ ಗ್ರಾಜ್ಯುಯೇಟ್ಸ್ ಆಗಿರ್ತೀವಿ. ಲಾ ಗ್ರಾಜ್ಯುಯೇಟ್ಸ್ ಆದ ತಕ್ಷಣ 313 ಸ್ಟೇಟ್ಮೆಂಟ್ ಅಂದರೆ ಏನಂತೇಳಿ ನಮಗೆ ಗೊತ್ತಾಗುತ್ತೆ ಅನ್ನಲಿಕ್ಕೂ ಸಹ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯಾರು ಅಡ್ವೊಕೇಸಿ ಪ್ರಾಕ್ಟೀಸನ್ನು ಮಾಡಿರ್ತಾರೆ, ಅದು ಕ್ರಿಮಿನಲ್ ಸೈಡ್ನಲ್ಲಿ ಅಪರಾಧ ಪ್ರಕ್ರಿಯೆ ಒಳಗಡೆ ಯಾರು ಮಾಡ್ತಾ ಇರ್ತಾರೆ ಪ್ರಾಕ್ಟೀಸನ್ನು, ಅವರಿಗೆ ಮಾತ್ರ 313 ಸ್ಟೇಟ್ಮೆಂಟ್ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಜ್ಞಾನ ಇರ್ತದೆ, ನಾಲೆಡ್ಜ್ ಇರ್ತದೆ. ಉಳಿದವ್ರಿಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಸೊ ಈ ಒಂದು 313 ಸ್ಟೇಟ್ಮೆಂಟ್ ಬಗ್ಗೆ ಈ ವಿಡಿಯೋ ಮೂಲಕ ಇವತ್ತು ಒಂದಿಷ್ಟು ನಾನು ವಿಶ್ಲೇಷಣೆ, ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನ್ಯಾಯಾಲಯ ಯಾವುದೇ ಒಂದು ಮೊಕದ್ದಮೆ ಒಳಗಡೆ, ಅದು ಅಪರಾಧದ ಮೊಕದ್ದಮೆ ಒಳಗಡೆ ತನ್ನ ಪ್ರಕ್ರಿಯೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಎವಿಡೆನ್ಸು, ಸಾಕ್ಷಿಗಳು ಮುಗಿದ ನಂತರ ಆರೋಪಿಗೆ ತನ್ನದೇ ಆದಂಥ ಅಪರಾಧದ ಬಗ್ಗೆ ಹೇಳಿಕೆಯನ್ನು ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಕಾನೂನಿನ ಪ್ರಕ್ರಿಯೆ ಏನಿದೆಯಲ್ಲ, ಈ ಒಂದು ಪ್ರಕ್ರಿಯೆಯನ್ನು ನಾವು 313 ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. 313 ಸ್ಟೇಟ್ಮೆಂಟ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಅಡಿ ಒಳಗಡೆ ಯಾವುದೇ ಒಬ್ಬ ಆರೋಪಿ ತಾನಿಗೆ ಒಂದು ಆರೋಪ ಮಾಡಿದ್ದೀನಿ, ಅಪರಾಧ ಮಾಡಿದ್ದೀನಿ ಎಂಬತಕ್ಕಂಥ ಕಂಡು ಬಂದಂಥ ಸಂದರ್ಭದೊಳಗಡೆ ಮಾನ್ಯ ನ್ಯಾಯಾಲಯ ಸಾಕ್ಷಿಗಳು ಎಲ್ಲವೂ ಮುಗಿದ ನಂತರ, ಸಾಕ್ಷಿಗಳ ಹೇಳಿಕೆಯನ್ನು ತೆಗೆದುಕೊಂಡ ನಂತರ ಆರೋಪಿತನಿಗೆ ತನ್ನದೇ ಆದಂಥ ತಾನು ಮಾಡಿರುವಂಥ ಅಪರಾಧದ ಬಗ್ಗೆ ಹೇಳ್ಕೊಳ್ಳಿಕ್ಕೆ, ತನ್ನ ಸತ್ಯಾಂಶವನ್ನು, ಘಟನೆಯನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ನಾವು 313 ಸ್ಟೇಟ್ಮೆಂಟ್ ಅಂತೇಳಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಂಥ ಒಂದು 313 ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ಆರೋಪಿ ತನ್ನದೇ ಆದಂಥ ಸೆಲ್ಫ್ ಇನ್ಕ್ರಿಮಿನೇಷನನ್ನು ಕೊಡಬಾರ್ದು. ಈ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ಸೆಲ್ಫ್ ಇನ್ಕ್ರಿಮಿನೇಷನ್ ಆಗಿರಬಾರ್ದು. ಈ 313 ಸ್ಟೇಟ್ಮೆಂಟ್ ಒಳಗಡೆ ಆರೋಪಿ ತನ್ನ ಹೇಳಿಕೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನ್ಯಾಯಾಲಯ ತಾನು ಮಾಡಿದಂಥ ಅಪರಾಧದ ಬಗ್ಗೆ, ಅಪರಾಧದ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಆರೋಪಿ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಶ್ನೆಯನ್ನು ಮಾನ್ಯ ನ್ಯಾಯಾಧೀಶರು ಕೇಳುವಂಥ ಸಂದರ್ಭದೊಳಗಡೆ ಅವರು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಆರೋಪಿತನಾದಂಥವನು ಸತ್ಯಾಂಶವನ್ನು ಕೊಡಬೇಕಾಗುತ್ತೆ, ಸತ್ಯಾಂಶ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಯಾವುದೇ ವಿಧವಾದಂಥ ಸುಳ್ಳು ಹೇಳಿಕೆಯನ್ನು ಕೊಡಬಾರ್ದು. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಆರೋಪಿತರಿಗೆ ಯಾವುದೇ ವಿಧವಾದಂಥ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರೋದಿಲ್ಲ. ಅದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ ಕಾಯ್ದೆ ಅಡಿಯಲ್ಲಿ ಬರ್ಬೋದು, ಇನ್ಯಾವುದೇ ವಿಧವಾದಂಥ ಕಾಯ್ದೆಗಳ ಅಡಿಯಲ್ಲಿ ಬರ್ತಕ್ಕಂಥ ಮೊಕದ್ದಮೆಗಳ ಬಗ್ಗೆ ಕೆಲವೊಂದು ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಆರೋಪಿತರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರೋದಿಲ್ಲ. ಈ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭದೊಳಗಡೆ ಒಂದು ವೇಳೆ ಆರೋಪಿ ಏನಾದರೂ ಸುಳ್ಳು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇ ಆದರೆ, ತಾನು ಮಾಡಿರ್ತಕ್ಕಂಥ ಅಪರಾಧಕ್ಕೆ ತಿರುಚಿ ಸುಳ್ಳು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಕೊಟ್ಟಂಥ ಹೇಳಿಕೆಯ ಮೂಲಕವೇ ಮತ್ತೆ ಆರೋಪಿ ತಾನು ಶಿಕ್ಷೆಗೆ, ಅಪರಾಧ ಪ್ರೂವ್ ಮಾಡ್ಕೊಂಡ್ಬಿಟ್ಟು ತಾನು ಶಿಕ್ಷೆಗೆ ಒಳಗಾಗುವಂಥ ಸಂದರ್ಭ ಉಟ್ಕೊಳ್ಳತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ 313 ಸ್ಟೇಟ್ಮೆಂಟ್ನಲ್ಲಿ ಆರೋಪಿ ತನ್ನದೇ ಆದಂಥ ಘಟನೆ ಬಗ್ಗೆ ಕಥೆಯನ್ನು ಹೇಳಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ.
ಮತ್ತು ಆರೋಪಿಯು ತನ್ನದೇ ಆದಂಥ ಸಂರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ, ತನ್ನ ರಕ್ಷಣಾತ್ಮಕವಾದಂಥ ಅಂಶಗಳನ್ನು ವಿವರಿಸ್ಕೊಳ್ಳಿಕ್ಕೆ, ಹೇಳ್ಕೊಳ್ಳಿಕ್ಕೆ, ಮಾನ್ಯ ನ್ಯಾಯಾಲಯದ ಮುಂದೆ ಹೇಳ್ಕೊಳ್ಳಿಕ್ಕೆ ಅವಕಾಶವನ್ನು 313 ಸ್ಟೇಟ್ಮೆಂಟ್ ಮಾಡಿಕೊಡ್ತದೆ. ಸೊ ಹೀಗೆ ಕೊಟ್ಟಂಥ ಆರೋಪಿಯ ಹೇಳಿಕೆಗಳನ್ನು ಮಾನ್ಯ ನ್ಯಾಯಾಲಯ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅವುಗಳನ್ನು ಸಾಕ್ಷಿ ಅಂತೇಳಿ ಪರಿಗಣಿಸಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆರೋಪಿ ಏನು ಹೇಳಿಕೆಗಳನ್ನು ಕೊಡ್ತಾನೆ, ಅವನ ಹೇಳಿಕೆಗಳನ್ನು ಪರಿಗಣಿಸಿ ಅವನ ಹೇಳಿಕೆಗಳನ್ನು ತೆಗೆದುಕೊಂಡು ಕೆಲವೊಂದು ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಆರೋಪಿಗೆ ಪ್ರಶ್ನೆಗಳನ್ನು ಹಾಕುತ್ತಕ್ಕಂಥದ್ದು 313 ಸ್ಟೇಟ್ಮೆಂಟ್ನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸ್ಟೇಟ್ಮೆಂಟ್ ಅಡಿಯಲ್ಲಿ ಕೊಡ್ತಕ್ಕಂಥ ಆರೋಪಿಯ ಪ್ರತಿಯೊಂದು ಹೇಳಿಕೆಗಳನ್ನು ಸಾಕ್ಷ್ಯಾಧಾರಗಳಂತೇಳಿ ದಾಖಲಿಸಿಕೊಳ್ಳಿಕ್ಕೆ ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ಆರೋಪಿಯಾದಂಥವರು ಇಂಥ ಒಂದು 313 ಸ್ಟೇಟ್ಮೆಂಟ್ ಹೇಳುವುದರ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳತಕ್ಕಂಥದ್ದು ಮತ್ತು 313 ಸ್ಟೇಟ್ಮೆಂಟು ತಮ್ಮ ಸಹಾಯಕ್ಕೆ ಬರ್ತದೆ ಮತ್ತು ಈ ಒಂದು ಸ್ಟೇಟ್ಮೆಂಟು ಆರೋಪಿಯ ಒಂದು ರಕ್ಷಣಾ ಕವಚವೇ ಅಂತೇಳಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಸ್ಟೇಟ್ಮೆಂಟಿನ ಮೂಲಕ ಆರೋಪಿ ತನ್ನನ್ನು ತಾನು ಡಿಫೆನ್ಸನ್ನು ತೆಗೆದುಕೊಳ್ಬೋದು ಮತ್ತು ಸಾಕ್ಷಿಗಳನ್ನು ಹೇಳಿಸ್ಬೋದು. ಈ ಒಂದು ಡಿಫೆನ್ಸ್ ಮತ್ತು ಸಾಕ್ಷಿಗಳ ಮೂಲಕ ಕೆಲವೊಂದು ಸಂದರ್ಭದಲ್ಲಿ ಆರೋಪಿಯು ಅಪರಾಧದಿಂದ ಅಥವಾ ಶಿಕ್ಷೆಯಿಂದ ಮುಕ್ತ ಆಗಲಿಕ್ಕೆ ಒಂದು ಸ್ಪಷ್ಟ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಂತಂದರೆ CRPC 1973 ಅಡಿಯಲ್ಲಿ ಬರ್ತಕ್ಕಂಥ 313 ಸ್ಟೇಟ್ಮೆಂಟು ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಹತ್ವಪೂರ್ಣವಾದಂಥ ಪ್ರಕ್ರಿಯೆ. ಹೀಗಾಗಿ ಪಕ್ಷಕಾರರು, ಸಾರ್ವಜನಿಕರು, ಆರೋಪಿತರು ಈ ಒಂದು 313 ಸ್ಟೇಟ್ಮೆಂಟನ್ನು ತಾವು ಸ್ಪಷ್ಟವಾಗಿ ಬಳಸ್ಕೊಳ್ಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.